ನಿಮ್ಮ ಅಂಗಡಿ ತುಂಬ ಚೆನ್ನಾಗಿ ಬೆಳಿಬೇಕು, ನಿಮ್ಮ ಹೋಟೆಲ್ ಉದ್ಯಮ ಚೆನ್ನಾಗಿ ನಡೆಯಬೇಕು, ಸೀರೆ ಅಂಗಡಿಗಳು, ಬಟ್ಟೆ ಅಂಗಡಿಗಳು ಕೂಡ ದೊಡ್ಡ ಮಟ್ಟದ ಅಭಿವೃದ್ಧಿ ಆಗಬೇಕು, ಯಾವುದೇ ರೀತಿಯಾದಂತಹ ಬೇಕರಿ ಇದ್ದರೂ ಕೂಡ ಚೆನ್ನಾಗಿ ನಡೆಯಬೇಕು ಅಂದರೆ ಈ ಒಂದೇ ವಸ್ತುವನ್ನು ನಿಮ್ಮ ಅಂಗಡಿಯ ಗಲ್ಲಾ ಪೆಟ್ಟಿಗೆಯಲ್ಲಿ ಇಡಬೇಕು. ಇದನ್ನು ಮಾಡಿದರೆ ಸಾಕು, ನಾವು ತಿಳಿಸ್ಕೊಟ್ಟ ಹಾಗೆ ನೀವು ಪಾಲಿಸಿದರೆ ಸಾಕು, ನಿಮ್ಮ ಅಂಗಡಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ, ವ್ಯಾಪಾರದಲ್ಲಿ ಜನ ಆಕರ್ಷಣೆ ಆಗುತ್ತೆ, ಗಲ್ಲಾ ಪೆಟ್ಟಿಗೆ ಪ್ರತಿದಿನ ತುಂಬಿ ತುಂಬಿ ಅಕ್ಷಯವಾಗುತ್ತಾ ಹೋಗುತ್ತದೆ. ಆ ವಸ್ತು ಯಾವುದು ಅಂತ ಹೇಳ್ತೀನಿ. ನಿಮ್ಮಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಿದ್ಧಿ ಮಂತ್ರಂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಮಸ್ಯೆಗಳು ಕಷ್ಟಗಳು ಏನೇ ಇದ್ದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅನ್ನೋದಾದರೆ ಈ ತಕ್ಷಣ ನೀವು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ, ಅವರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ. ಮನೆಯಲ್ಲಿ ಕಷ್ಟಗಳಿದ್ದರೆ, ಅಂಗಡಿಗಳು ನಷ್ಟದಲ್ಲಿ ನಡೆಯುತ್ತಿದ್ದರೆ ಮನೆಯಲ್ಲೂ ಕೂಡ ಇದನ್ನು ಅನುಸರಿಸಬಹುದು. ಮನೆಯಲ್ಲಿ ಬೀರುವಿನ ಖಜಾನೆ ಒಳಗಡೆ ದುಡ್ಡು ಇಡುವ ಜಾಗದಲ್ಲಿ ಇದನ್ನು ಇಡಬಹುದು. ವ್ಯಾಪಾರ ಮಾಡುವವರಾದರೆ ತಿಳಿಸ್ಕೊಟ್ಟಿರುವ ಹಾಗೆ ಒಂದೇ ಒಂದು ಅದೃಷ್ಟ ಲಕ್ಷ್ಮಿ ಕವಡೆ, ಹೌದು ವೀಕ್ಷಕರೇ, ಈ ಅದೃಷ್ಟ ಲಕ್ಷ್ಮಿ ಒಂದು ಕವಡೆಯನ್ನು ಗಲ್ಲಾ ಪೆಟ್ಟಿಗೆಯಲ್ಲಿಟ್ಟು ಪ್ರತಿದಿನ ಒಂದೇ ಒಂದು ಹೂವನ್ನು ಹಾಕಿ ಅದಕ್ಕೆ ಪೂಜಿಸುತ್ತಾ ನಿಮ್ಮ ಅಂಗಡಿಯನ್ನು ತೆರೆದ ಮೇಲೆ ಕೆಲಸ ಮಾಡಿ ನೋಡಿ. ಜನ ಆಕರ್ಷಣೆ ಅನ್ನುವುದು ತುಂಬ ಬೇಗನೆ ಆಗುತ್ತದೆ. ದುಡ್ಡು ಪ್ರತಿದಿನ ಲಕ್ಷಗಟ್ಟಲೆ ಆದಾಯ ಆಗುವಂತಹ ಒಂದು ಪರಿಹಾರ ಇದಾಗಿರುತ್ತೆ. ಸಾವಿರಾರು ಜನರಿಗೆ ಕೆಲಸವನ್ನು ನೀವೇ ಕೊಡುವಂತೆ ಆಗುವಷ್ಟರ ಮಟ್ಟಿಗೆ ನಿಮ್ಮ ಉದ್ಯಮ ಬೆಳೆಯುತ್ತದೆ. ಇದು ಸಣ್ಣ ಪುಟ್ಟ ಅಂಗಡಿಯಿಂದ ಹಿಡಿದು ದೊಡ್ಡ ಫ್ಯಾಕ್ಟ್ರಿ ಕಾರ್ಖಾನೆಗಳವರೆಗೂ ಇದನ್ನು ಇಟ್ಟು ಪೂಜೆ ಮಾಡುತ್ತಲಿದ್ದಾರೆ. ಇನ್ನು ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನು ಕೂಡ ಕಾಣುತ್ತಿದ್ದಾರೆ. ಅದಕ್ಕಾಗಿ ನೀವು ಈ ತಕ್ಷಣ ಶ್ರೀ ಮಂಜುನಾಥ ಗುರುಗಳಿಂದ ಆ ಒಂದು ಕವಡೆಯನ್ನು ಪಡೆದುಕೊಂಡು ಅವರು ತಿಳಿಸಿಕೊಟ್ಟಿರುವ ಹಾಗೆ ಮಾಡಬೇಕು. ಯಾವ ರಾಶಿಯವರು ಎಷ್ಟು ಕವಡೆಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಎಷ್ಟು ಪೂಜೆ ಮಾಡಿ, ಎಷ್ಟು ಹೊತ್ತು ಅದಕ್ಕೆ ಯಾವ ಮಂತ್ರವನ್ನು ಹೇಳುತ್ತಾ ಪೂಜೆ ಮಾಡಬೇಕು ಅಂತ ಗುರುಗಳೇ ಖುದ್ದಾಗಿ ಪರಿಹಾರವನ್ನು ನೀಡುತ್ತಾರೆ. ಅದರಂತೆಯೇ ನೀವು ಮಾಡಿ ನೋಡಿ, ನಿಮ್ಮ ಸಕಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಸಮಸ್ಯೆಗಳು ಕಷ್ಟಗಳು ಪರಿಹಾರಕ್ಕಾಗಿ ಶ್ರೀ ಮಂಜುನಾಥ ಗುರುಗಳು ಖಂಡಿತವಾಗಿಯೂ ನಿಮ್ಮ ಜೊತೆಗಿದ್ದಾರೆ. ಅವರಿಗೊಂದು ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ.